ಬಡವರ ಮಕ್ಕಳು ಲಾಠಿ ಏಟು ತಿಂತಾ ಇದ್ರೆ ಪ್ರತಿಭಟನೆಗೆ ಪ್ರಚೋದಿಸಿದವ ಬರ್ಗರ್ ತಿಂತಾ ಇದ್ದ. ದೇಶದಲ್ಲಿ ಈಗ ಜಿರಳೆಗಳದ್ದೇ ಸದ್ದು. ಎಲ್ಲಿ ನೋಡಿದ್ರಲ್ಲಿ ಜಿರಳೆಗಳ ಆರ್ತನಾದ ಕೇಳ್ತಾ ಇದೆ. ಅಂದ ಹಾಗೆ ಈ ಜಿರಳೆಗಳ ಪ್ರತಿಭಟನೆಯಲ್ಲಿ ಕೇಜ್ರಿವಾಲ್ ಅವರ ಮಕ್ಕಳಾಗ್ಲಿ, ಕಾಂಗ್ರೆಸ್ ನಾಯಕರ ಮಕ್ಕಳಾಗ್ಲಿ, ಆಪ್ ನಾಯಕರ ಮಕ್ಕಳಾಗ್ಲಿ, ಸಮಾಜವಾದಿ ಪಾರ್ಟಿ ನಾಯಕರ ಮಕ್ಕಳಾಗ್ಲಿ, ಕಮ್ಯುನಿಸ್ಟ್ ಪಾರ್ಟಿ ನಾಯಕರ ಮಕ್ಕಳಾಗ್ಲಿ ಭಾಗಿಯಾಗಿ ಪೊಲೀಸರಿಂದ ಪೆಟ್ಟು ತಿಂತಾ ಇಲ್ಲ. ಬದಲಿಗೆ ಇಲ್ಲಿ ಪೆಟ್ಟು ತಿಂತಾ ಇರುವವರು ಬಡವರ ಮನೆ ಮಕ್ಕಳು. ಅಂದ್ರೆ ಇವರನ್ನು ಪ್ರತಿಭಟನೆಗೆ ಪ್ರಚೋದಿಸಿದವರು ಮಾತ್ರ ಬೀದಿಗಿಳಿಯದೆ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ. ಈತನ ಹೆಸರು ವಿಜಯ್ ದಹಿಯಾ, ಜಿರಳೆ ಜನತಾ ಪಾರ್ಟಿಯ ವಕ್ತಾರ. ಜಂತರ್ ಮಂತರ್ ನಲ್ಲಿ ವಾಂಗ್ಚುಕ್ ಅವರು ತೆಪ್ಪಗೆ ಮಲಗಿದ್ದಾಗ ವೇದಿಕೆಯಲ್ಲಿ ಡಾನ್ಸ್ ಮಾಡ್ತಾ ಇದ್ದದ್ದು ಈತನೇ. ಸಿಜೆಪಿ ಪ್ರತಿಭಟನೆಯ ಆಗು ಹೋಗುಗಳನ್ನು ಮಾಧ್ಯಮಗಳಿಗೆ ತಲುಪಿಸುವುದು, ಜಿರಳೆ ಪ್ರತಿಭಟನೆ ಪರ ಕ್ಯಾಂಪೇನ್ ನಡೆಸುವುದು, ಪ್ರತಿಭಟನೆ ನಡೆಸಲು ಸಂಸತ್ತಿಗೆ ಮುತ್ತಿಗೆ ಹಾಕಲು ಜನರನ್ನು ಒಟ್ಟುಗೂಡಿಸುವುದು ಈತನ ಜವಾಬ್ದಾರಿಯಾಗಿತ್ತು. ಇವರು ಯೋಜಿಸಿದಂತೆ ಸಂಸತ್ತಿಗೆ ಮುತ್ತಿಗೆ ಹಾಕಲು ಯತ್ನಿಸಿ ಪೊಲೀಸರತ್ತ ಕಲ್ಲು ತೂರಾಟ ಮಾಡಿದ ಪ್ರತಿಭಟನಾಕಾರರು ಪೊಲೀಸರಿಂದ ಬಾಸುಂಡೆ ಬರುವ ಹಾಗೆ ಪೆಟ್ಟು ತಿಂತಾ ಇದ್ದಾರೆ. ಈತ ಮಾತ್ರ ಪ್ರತಿಭಟನೆಯ ಸ್ಥಳದಲ್ಲಿ ಇರದೆ ಮೆಟ್ರೋ ಸ್ಟೇಷನ್ ನಲ್ಲಿ ಅಡ್ಡಾಡ್ತಾ ಕಾಲ ಕಳೆಯುತ್ತಿದ್ದ. ಪ್ರತಿಭಟನಾಕಾರರು ಪೆಟ್ಟು ತಿಂತ ನರಳುತ್ತಿರುವಾಗ ಈತ ಮಾತ್ರ ಐಷಾರಾಮಿ ರೆಸ್ಟೋರೆಂಟ್ ಮುಂದೆ ಕಾರಿನಲ್ಲಿ ಕುಳಿತು ಬರ್ಗರ್ ತಿಂತಾ ಇದ್ದ. ಅಮಾಯಕರು ಬಡವರ ಮಕ್ಕಳು ಪೆಟ್ಟು ತಿಂದ ಬಳಿಕ ಈತ ಹೇಳ್ತಾನೆ, ಸಿಜೆಪಿ ಪ್ರತಿಭಟನಾಕಾರರಿಗೆ ನಾನು ಉತ್ತರದಾಯಿ ಅಲ್ಲ, ಪ್ರತಿಭಟಿಸುವುದು ನಿಮ್ಮ ಉದ್ಯೋಗವೇ ಎಂದು ಮುಖಕ್ಕೆ ಬಡಿದ ಹಾಗೆ ಪ್ರತಿಭಟನಾಕಾರರನ್ನು ಈತ ಪ್ರಶ್ನೆ ಮಾಡ್ತಾ ಇದ್ದಾನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಧರ್ಮೇಂದ್ರ ಪ್ರಧಾನ್ ಉತ್ತರದಾಯಿಯಾಗಬೇಕು, ಜಿರಳೆಗಳು ಪೆಟ್ಟು ತಿಂದದ್ದಕ್ಕೆ, ಕೇಸು ಜಡಿಸಿಕೊಂಡಿದ್ದಕ್ಕೆ, ಆಸ್ತಿಪಾಸ್ತಿ ಹಾನಿ ಮಾಡಿದ್ದಕ್ಕೆ ತಾನೇ ಉತ್ತರದಾಯಿಯಾಗಲು ಈತ ನಿರಾಕರಿಸಿದ್ದಾನೆ. ಈತನ ಈ ನಡೆಯ ಹಿಂದೆ ಮತ್ತೊಂದು ಲಾಜಿಕ್ ಕೂಡ ಅಡಗಿದೆ. ದೊಂಬಿ ಗಲಾಟೆ ನಡೆಯುವಾಗ ನಾನು ಸ್ಥಳದಲ್ಲೇ ಇರಲಿಲ್ಲ, ಘಟನೆಗಳಿಗೆ ನಾನು ಹೊಣೆಯಲ್ಲ ಎಂಬುದನ್ನು ಸಾಬೀತುಪಡಿಸಲು ಈ ರೀತಿಯ ಸ್ಕ್ರಿಪ್ಟೆಡ್ ವಿಡಿಯೋ ಮಾಡಿರಲೂಬಹುದು ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ. आज का बड़ा मुद्दा है, तो कोई भी इंसान बर्गर क्यों खाता? उसे भूख लगी हुई है, उसका बर्गर खाने का मन हो, दैट्स इट. एनीवेज मतलब तुम मुझे इतना अकाउंटेबल होल्ड करते हो, मतलब ये कोई नौकरी है क्या? ये प्रोटेस्ट होना, तुमने मुझे इलेक्ट किया है इस पोजीशन के लिए, सरकार को अकाउंटेबल किया. तो तुम्हारी ये जो नॉनसेंस थिंकिंग है ना, मुझे नहीं फंसना इसमें, मुझे कोई पॉलिटिक्स में नहीं आना कि मैं तुम्हारे जैसे बेवकूफों को मैं अपीज करूं. ठीक है, जो मैं कर रहा हूँ देश के लिए कर रहा हूँ, अपनी मर्जी से कर रहा हूँ और किसी के लिए मैं अकाउंटेबल नहीं हूँ और मैं खाऊंगा.